ಈ ಸೀಸನ್ನಲ್ಲಿ ಗಿಲ್ಲಿನೇ ಗೆಲ್ಲೋದು ಅಂತ ಸೀಸನ್ ಶುರುವಾದ 2-3 ವಾರದಕ್ಕೆ ತುಂಬ ಜನಕ್ಕೆ ಗೊತ್ತಾಗ್ಬಿಟ್ಟಿತ್ತು. ಸುಮ್ಮನೆ ಯಾಕೆ ಕಷ್ಟಪಟ್ಟು ಸೀಸನ್ ನಡೆಸ್ತಾ ಇರ್ತೀರಾ, ಆಲ್ರೆಡಿ ಅನೌನ್ಸ್ ಮಾಡಿಬಿಡಿ ಅಂತ ಅನೇಕರು ಹೇಳಿದ್ದು ಉಂಟು. ಗಿಲ್ಲಿ ಕೂಡ ನಿನ್ನೆ ಕಿಚ್ಚ ಸುದೀಪ್ ಅವ್ರ ಜೊತೆಗೆ ಮಾತಾಡಬೇಕಾದ್ರೆ ಸೀಸನ್ 1ರಿಂದ 11ರ ತನಕ ಒಂದೊಂದು ಬಿಡ್ದಂಗೆ ನೋಡ್ಕೊಂಡು ಬಂದಿದ್ದೀನಿ ಅನ್ನೋದನ್ನು ಹೇಳೋದ್ರ ಮುಖಾಂತರವಾಗಿ ಮತ್ತು ಸುದೀಪ್ ಅಲ್ಲಿರುವಂಥ ಸ್ಪರ್ಧಿಗಳಿಗೆ ಗಿಲ್ಲಿ ಯಾವ ಥರ ರೆಡಿಯಾಗಿ ಬಂದಿದ್ದಾರೆ, ಅವ್ರ ಆಟ ಹೆಂಗೆ ಕರೆಕ್ಟಾಗಿದೆ ಅನ್ನೋದನ್ನು ಹೇಳಿದರು. ಆದರೆ ಇದೆಲ್ಲದರ ನಡುವೆ ಮಾಳು ವೈಫ್ ಒಂದು ಬಾಂಬನ್ನು ಸಿಡಿಸ್ಬಿಟ್ಟಿದ್ದಾರೆ. ಬಿಗ್ ಬಾಸ್ ಮುಂಚಿತವಾಗಿಯೇ ಗಿಲ್ಲಿ ಅವರಿಗೆ ನಿಮ್ಮನ್ನು ಬಿಗ್ ಬಾಸ್ನಲ್ಲಿ ಗೆಲ್ಲಿಸ್ತೀವಿ ಅಂತ ಹೇಳಿಯೇ ಒಪ್ಪಂದ ಮಾಡಿಕೊಂಡು ಬಿಗ್ ಬಾಸ್ ಗಿಲ್ಲಿಯನ್ನು ಬಿಗ್ ಬಾಸ್ ಮನೆಗೆ ಕರೆಸಿದ್ದಾರೆ ಅಂತ. ಅಷ್ಟಕ್ಕೂ ಆ ಒಪ್ಪಂದ ಆಗಿದ್ದಾದರೂ ಹೇಗೆ, ಮತ್ತು ಮಾಳು ವೈಫ್ಗೆ ಇದೆಲ್ಲ ಗೊತ್ತಾಗಿದ್ದಾದರೂ ಹೇಗೆ, ಮಾಳು ಫ್ಯಾಮಿಲಿ ಬಿಗ್ ಬಾಸ್ ಮನೆಗೆ ಹೋದಾಗ ಮಾಳುಗೆ ಅಲ್ಲಿದ್ದಂಥ ಸಿಬ್ಬಂದಿ ಹೇಳಿದ ಮಾತಾದ್ರೂ ಏನು, ಈಗ ಈ ವಿಚಾರ ಎಷ್ಟರ ಮಟ್ಟಿಗೆ ಚರ್ಚೆ ಆಗ್ತಿದೆ. ಹಾಗಿದ್ರೆ ಬಿಗ್ ಬಾಸ್ ಅನ್ನೋದು ಸ್ಕ್ರಿಪ್ಟೆಡ್ಡಾ, ಮೊದಲೇ ಮುಂಚಿತವಾಗಿ ನಿಮ್ಮನ್ನೇ ಗೆಲ್ಲಿಸ್ತೀವಿ ಅಂತ ಹೇಳಿ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರಾ? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಎಲ್ರಿಗೂ ಗೊತ್ತಿರೋ ಹಾಗೇನೆ ಗಿಲ್ಲಿ ಮತ್ತು ಮಾಳು ಇಬ್ಬರೂ ಕೂಡ ಒಳ್ಳೆ ಮನೆತನದಿಂದ ಬಂದವರು ಮತ್ತು ಗ್ರಾಮೀಣ ಭಾಗದಿಂದ ಬಂದವರು ಮತ್ತು ಅವರವರಿಗೆ ಅವರದ್ದೇ ಆದಂಥ ಟ್ಯಾಲೆಂಟ್ ಇತ್ತು. ಗಿಲ್ಲಿಗೆ ಒಂಥರ ಟ್ಯಾಲೆಂಟ್ ಇದ್ದರೆ, ಗ್ರಾಮೀಣ ಭಾಗದ ಹುಡುಗ ಆಗಿದ್ದರೆ ಗಿಲ್ಲಿ ಬೆಳಿಬೇಕು, ಗಿಲ್ಲಿ ಯಾರ ಹಂಗೂ ಇಲ್ದೇನೆ ಅಥವಾ ಯಾರ ಸಪೋರ್ಟು ಇಲ್ದೇನೆ ಇಲ್ಲಿವರೆಗೂ ಬಂದಿದ್ದಾರೆ, ಇನ್ನೂ ಮುಂದೆ ಹೋಗಲಿ ಅನ್ನೋದಿತ್ತು. ಅದೇ ಥರ ಮಾಳು ವಿಚಾರದಲ್ಲೂ ಕೂಡ ಅವ್ರಿಗೂ ಯಾರು ಗಾಡ್ ಫಾದರ್ ಅನ್ನೋದಿಲ್ಲ, ಅವರು ಸ್ವಂತ ಟ್ಯಾಲೆಂಟ್ ಮೇಲೆ ಬಂದಿದ್ದಾರೆ ಅನ್ನೋದು ಇತ್ತು. ಹನುಮಂತು ಗೆದ್ದಂಗೆ ಮಾಳು ಕೂಡ ಈ ಬಾರಿಯ ಬಿಗ್ ಬಾಸನ್ನು ಗೆಲ್ಬೋದು ಅಂತಲೇ ಎಲ್ಲರೂ ಭಾವಿಸಲಾಗಿತ್ತು. ಆದರೆ ಮಾಳು ಬಿಗ್ ಬಾಸ್ ಮನೆಯಲ್ಲಿ ಅದು ಯಾಕೋ ಏನೋ ಗೊತ್ತಿಲ್ಲ, ಕಂಪ್ಲೀಟಾಗಿ ಸೈಲೆಂಟ್ ಆದರು. ಎಲ್ಲೂ ಏನೂ ಮಾತಾಡಲೇ ಇಲ್ಲ. ಮಾತಾಡಬೇಕಾಗಿರೋ ಜಾಗದಲ್ಲಿ ಮಾತಾಡಲೇ ಇಲ್ಲ, ಸುಮ್ಮನೆ ಇರಬೇಕಾದ ಜಾಗದಲ್ಲಿ ಸುಮ್ಮನಿರಲಿಲ್ಲ. ಆದರೆ ಮಾಳು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಮೇಲೆ ಏಕ್ದಮ್ ಆಗಿ ಲೆಫ್ಟು ರೈಟು ತಗೊಳ್ಳೋಕೆ ಶುರು ಮಾಡಿದ್ರು. ಇಡೀ ಉತ್ತರ ಕರ್ನಾಟಕದ ಜನತೆ ಕಣ್ಣೀರು ಹಾಕ್ತಾ ಇದೆ, ನಾನು ಗೆಲ್ಲಬೇಕಾಗಿತ್ತು, ನಂಗೆ ಮೋಸ ಆಗಿದೆ, ನನಗೆ ಅನ್ಯಾಯ ಆಗಿದೆ, ನಂಗೆ ಸಿಕ್ಕಾಪಟ್ಟೆ ಓಟ್ ಬಂತು, ಆದರೂ ನನ್ನನ್ನು ಗೆಲ್ಲಿಸಿಲ್ಲ, ನನ್ನನ್ನು ಗೆಲ್ಲಿಸೋದು ಬಿಟ್ಟು ಬೇರೆ ಇನ್ಯಾರನ್ನೋ ಗೆಲ್ಲಿಸ್ತಾ ಇದ್ದಾರೆ ಅಂತೆಲ್ಲ ಹೊರಗಡೆ ಬಂದು ಹಾರಾಟ ಕೂಗಾಟ ಎಲ್ಲವೂ ಕೂಡ ಆಯಿತು. ತುಂಬ ಜನ ಅದಕ್ಕೆ ನಿನಗೇನೋ ಆಗಿದೆ ಅನಿಸುತ್ತೆ, ಬಿಗ್ ಬಾಸ್ ಮನೇಲಿದ್ದಾಗ ಸೈಲೆಂಟ್ ಆಗಿದ್ದೆ, ಹೊರಗಡೆ ಬಂದ್ಬಿಟ್ಟು ಅರ್ಚಾಡೋದು ಕಿರ್ಚಾಡೋದು ಮಾಡಿದರೆ ಇದು ವರ್ಕ್ ಆಗಲ್ಲ ಅನ್ನೋದನ್ನು ಕೂಡ ಅನೇಕ ಮಂದಿ ಹೇಳಿದರು. ಆದರೆ ಇದೀಗ ಮಾಳು ಅವರು ಬಿಗ್ ಬಾಸ್ ಮನೆಗೆ ಬಂದಾಗ ಕಿಚ್ಚ ಸುದೀಪ್ ಅವರು ಇಲ್ಲಿ ಇಷ್ಟು ಮಾತಾಡ್ತಾನೆ ಇರಲಿಲ್ಲ, ಹೊರಗಡೆ ಸಿಕ್ಕಾಪಟ್ಟೆ ಮಾತಾಡಿದ್ದೀರಾ ಅಂತ ಕೇಳಿದ್ದಕ್ಕೇನೆ ತಪ್ಪಾಯಿತು ಸರ್, ಮನೆ ಮಗ ಅಂತ ಕ್ಷಮಿಸ್ಬಿಡಿ ಅಂತ ಹೇಳಿ ಜಾರ್ಕೊಂಡ್ಬಿಟ್ರು. ಆದರೆ ಮಾಳು ವೈಫ್ ಮಾತನಾಡಿದಂಥ ಒಂದು ವಿಚಾರ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹೌದು, ತನ್ನ ಗಂಡನಿಗಾಗಿರೋದು ಅಕ್ಷರಶಃ ಮೋಸ ಅನ್ನೋದನ್ನ ಮಾಳು ವೈಫ್ ಹೇಳಿದ್ದಾರೆ. ಅದು ಅಲ್ಲದೆ ಅದಕ್ಕೆ ದಾಖಲೆ ಸಮೇತವಾಗಿ ನಾನು ಮಾತಾಡ್ತೀನಿ ಅಂತಲೂ ಹೇಳಿದ್ದಾರೆ. ಯೂಶಲ್ ಆಗಿ ಎಲ್ರಿಗೂ ಗೊತ್ತಿರೋ ಹಾಗೇನೆ ಬಿಗ್ ಬಾಸ್ ಮನೆ ಒಳಗೆ ಹೋಗುವಂಥ ಸ್ಪರ್ಧಿಗಳಿಗೆ ಅಗ್ರಿಮೆಂಟನ್ನು ಹಾಕಿಸ್ಕೊಳ್ತಾರೆ. ಅದು ಭವ್ಯಗೌಡ ವಿಚಾರದಲ್ಲಿ ನಿಮಗೆಲ್ಲ ಗೊತ್ತಾಗಿರ್ಬೋದು. ಬಿಗ್ ಬಾಸ್ ಮುಗಿಯುವ ಅಷ್ಟು ತಿಂಗಳುಗಳ ಕಾಲ ಇಲ್ಲೇ ಇರಬೇಕು ಅಂದರೆ 1 ವರ್ಷದ ಅಗ್ರಿಮೆಂಟು. ಕಲರ್ಸ್ ಕನ್ನಡದ ಜೊತೆಗೆ ಅವ್ರು ಟೈ ಅಪ್ ಆಗಬೇಕಾಗತ್ತೆ. ಆ ಅಗ್ರಿಮೆಂಟ್ ಮುಗಿಯೋವರೆಗೂ ಅವ್ರು ಇನ್ನೆಲ್ಲೂ ಹೋಗಬಾರ್ದು. ಅಂದರೆ ಬೇರೆ ಬೇರೆ ಚಾನಲ್ಗೆ ಹೋಗೋದು, ಆ್ಯಕ್ಟಿಂಗ್ ಮಾಡೋದು ಅಥವಾ ಇನ್ಯಾವುದೋ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದು ಈ ಥರ ಮಾಡಬಾರ್ದು. ಆ ಅಗ್ರಿಮೆಂಟ್ ಬ್ರೇಕ್ ಆಯಿತು ಅಂತಲೇ ಎಷ್ಟು ಲಕ್ಷ ಬೇಕಾದರೆ ದಂಡವನ್ನು ವಿಧಿಸಬಹುದು. ಈ ಥರದೊಂದು ಪ್ಲ್ಯಾನು ಎಲ್ಲ ಚಾನಲ್ಗಳಲ್ಲೂ ಇರುತ್ತೆ, ಕಲರ್ಸ್ ಕನ್ನಡದಲ್ಲೂ ಕೂಡ ಇರುತ್ತೆ. ಬಿಗ್ ಬಾಸ್ ಮನೆಗೆ ಬಂದಂಥ ಎಲ್ಲ ಸ್ಪರ್ಧಿಗಳಿಗೂ 1 ವರ್ಷ ಅಗ್ರಿಮೆಂಟ್ ಹಾಕ್ಕೊಂಡಿದ್ದಾರಂತೆ. 1 ವರ್ಷ ನೀವು ಬೇರೆ ಯಾವುದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ಬಾರ್ದು, ಬೇರೆ ಯಾವುದೇ ಚಾನಲ್ಗಳಲ್ಲಿ ಕಾಣಿಸ್ಕೊಳ್ಬಾರ್ದು ಅಂತ. ಆದರೆ ಗಿಲ್ಲಿಗೆ ಮಾತ್ರ 2 ವರ್ಷಗಳಿಗೆ ಆಗುವಂತೆ ಅಗ್ರಿಮೆಂಟನ್ನು ಕಲರ್ಸ್ ಕನ್ನಡದವರು ಹಾಕಿಸ್ಕೊಂಡಿದ್ದಾರೆ ಅನ್ನೋದನ್ನು ಮಾಳು ಅವರ ವೈಫ್ ಹೇಳಿದ್ದಾರೆ. ಈ ಬಿಗ್ ಬಾಸನ್ನು ನಿಮಗೆ ಗೆಲ್ಲಿಸ್ತೀವಿ, ಈ ಬಿಗ್ ಬಾಸಲ್ಲಿ ನೀನೇ ಗೆಲ್ತೀಯ, ಬಿಗ್ ಬಾಸ್ ವಿನ್ನರ್ ನೀನೇ, ಆ ಕಾರಣಕ್ಕಾಗಿ ನೀನು ಕಲರ್ಸ್ ಕನ್ನಡ ಬಿಟ್ಟು ಇನ್ನೆಲ್ಲೂ ಕೂಡ 2 ವರ್ಷಗಳ ಕಾಲ ಹೋಗಲೇಬಾರ್ದು. ಯಾಕಂದರೆ ಎಲ್ರಿಗೂ ಗೊತ್ತಿರೋ ಹಾಗೆಯೇ ಗಿಲ್ಲಿ ಜೀ ಕನ್ನಡದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ದಿದ್ದು, ಜೀ ಕನ್ನಡ ಮುಖಾಂತರವಾಗಿ ಅವರಿಗೆ ನೇಮು ಫೇಮು ಬಂದಿದ್ದು, ರಿಯಾಲಿಟಿ ಶೋನಲ್ಲಿ ಹೆಚ್ಚು ಕಾಣಿಸ್ಕೊಳ್ತಾ ಇದ್ದಿದ್ದು ಜೀ ಕನ್ನಡದಲ್ಲಿ. ಆದರೆ ಕಲರ್ಸ್ ಅವರು ಮಾತ್ರ ನೀನು ಬಿಗ್ ಬಾಸ್ ವಿನ್ನರ್ ಆಗ್ತೀಯಾ, ಆದರೆ ಬಿಗ್ ಬಾಸ್ ಮುಗಿದ ನಂತರವೂ ಕೂಡ ಕಲರ್ಸ್ ಜೊತೆಗೆ ಟೈ ಅಪ್ ಆಗಿರಬೇಕು, ಬೇರೆ ಬೇರೆ ವೇದಿಕೆಯಲ್ಲೂ ಕೂಡ ನೀನು ಕಾಣಿಸ್ಕೊಳ್ಬೇಕು ಕಲರ್ಸಲ್ಲೇನೆ ಅಂತ ಹೇಳಿದಾರಂತೆ. ಯಾಕಂದರೆ ಗಿಲ್ಲಿ ಅಂದ್ರೇ ಟಿ ಆರ್ ಪಿ ಅಂದ್ರೇ ಗಿಲ್ಲಿ ಅನ್ನೋದು ಎಲ್ರಿಗೂ ಗೊತ್ತಿದೆ. ಗಿಲ್ಲಿ ಇದ್ದರೆ ಅಲ್ಲಿ ಎಷ್ಟರ ಮಟ್ಟಿಗೆ ನಗು ಇರುತ್ತೆ, ಜನ ಆತನನ್ನು ಹೆಂಗೆ ಇಷ್ಟಪಡ್ತಾರೆ, ಜನರನ್ನ ಹೇಗೆ ಹಿಡಿದಿಟ್ಕೋಬಹುದು ಅನ್ನೋದು ಕಲರ್ಸ್ ಕನ್ನಡದವರಿಗೆ ಚೆನ್ನಾಗಿ ಗೊತ್ತಿದೆ. ಮೊದಲಿಗೆ ಗಿಲ್ಲಿ 2 ವರ್ಷಕ್ಕೆ ಒಪ್ಕೊಂಡಿಲ್ವಂತೆ. 2 ವರ್ಷ ಎಲ್ಲ ಅಗ್ರಿಮೆಂಟ್ ಮಾಡ್ಕೊಳ್ಳೋಕೆ ಆಗಲ್ಲ ಅಂತ ಹೇಳಿದಕ್ಕೇನೆ ನಿನ್ನನ್ನು ಬಿಗ್ ಬಾಸ್ನಲ್ಲಿ ಗೆಲ್ಲಿಸ್ತೀವಿ, ಹಾಗಾಗಿ ನೀನು 2 ವರ್ಷ ಅಗ್ರಿಮೆಂಟ್ ಮಾಡ್ಕೊಳ್ಬೇಕು, ಬಿಗ್ ಬಾಸಿಂದ ನಿನಗೆ ಇಂತಷ್ಟು ದುಡ್ಡು ಅಂತಲೂ ಬರುತ್ತೆ, ಜೊತೆಗೆ ನೇಮು ಫೇಮು ಎಲ್ಲವೂ ಬರುತ್ತೆ, 2 ವರ್ಷ ನಿನಗೆ ಕೆಲಸನೂ ಇರುತ್ತೆ ಅಂತ ಹೇಳಿದಾರಂತೆ.
ಇದು ಕಲರ್ಸ್ ಕನ್ನಡದಿಂದ ಮಾಳು ಅವರ ವೈಫ್ಗೆ ಗೊತ್ತಾಗಿರೋ ವಿಚಾರ. ಅದಲ್ಲದೆ ಈ ಬಾರಿ ಫ್ಯಾಮಿಲಿ ರೌಂಡ್ ಕೂಡ ಆಯಿತು. ಎಲ್ಲ ಫ್ಯಾಮಿಲಿಯವರು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ್ರು. ಮಾಳು ವೈಫ್ ಹೋಗಿ ಹೊರಗಡೆ ಬರುವಂಥ ಸಂದರ್ಭದಲ್ಲಿ ಕಲರ್ಸ್ ಕನ್ನಡದಲ್ಲಿರುವಂಥ ಸಿಬ್ಬಂದಿಯೊಬ್ಬರು ನಿಮ್ಮ ಗಂಡ ಈ ವಾರ ಹೊರಗಡೆ ಬರ್ತಾರೆ ಅಂತ ಹೇಳಿಯೇ ಕಳಿಸಿದ್ರಂತೆ. ಅಂದರೆ ಮುಂಚಿತವಾಗಿ ಇವರು ಹೊರಗೆ ಹೋಗ್ತಾರೆ ಅನ್ನೋದು ಬಿಗ್ ಬಾಸ್ನಲ್ಲ ಇರುವಂಥ ಎಲ್ಲ ಸಿಬ್ಬಂದಿಗಳಿಗೆ ಗೊತ್ತಿತ್ತು. ಅಂದರೆ ಇವರು ಪ್ಲ್ಯಾನ್ ಮಾಡಿಕೊಂಡು ಈ ವಾರ ಆ ವಾರ ಯಾರು ಹೋಗಬೇಕು ಅಂತ ಹೋಗ್ತಾರೆ. ಜಾಹ್ನವಿ, ಅಭಿ ಇವ್ರನ್ನೆಲ್ಲ ಇದೇ ಥರ ಮಿಕಾ ಮಾಡಿದ್ದು. ಇವರೆಲ್ಲರೂ ಒಳಗಡೆ ಇರ್ಬೋದಾಯ್ತು. ಆದರೂ ಯಾಕಿಲ್ಲ ಅಂತ ಹೇಳಿದ್ರೆ ಕಲರ್ಸ್ ಕನ್ನಡದವರು ಮೊದಲೇ ಪ್ಲಾನ್ ಮಾಡಿರ್ತಾರೆ ಯಾರನ್ನು ಹೊರಗಡೆ ಕಳಿಸ್ಬೇಕು, ಯಾರನ್ನು ಒಳಗಡೆ ಉಳಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾಳು ಅವರ ವೈಫ್ ಮಾತನಾಡಿದ್ದಾರೆ. ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಈ ವಿಚಾರಕ್ಕೆ ಬಂದಂತೆ ಈ ಸ್ಟೋರಿಯನ್ನು ಕೂಡ ಹಾಕ್ಕೊಂಡಿದ್ದಾರೆ. ಅಲ್ಲಿಗೆ ಇದು ಸ್ಕ್ರಿಪ್ಟೆಡ್ ಅನ್ನೋದನ್ನು ಮಾಳು ವೈಫ್ ಹೇಳ್ತಾ ಇದ್ದಾರೆ. ಗಿಲ್ಲಿ ಗೆಲ್ತಾರೆ, ಗೆಲ್ಲಲೇಬೇಕು ಅನ್ನೋದು ಬಿಗ್ ಬಾಸ್ ಮೊದಲೇ ನಿರ್ಧರಿಸಿದೆ. ಸೊ ಇದು ಸುಮ್ಮನೆ ಮಿಕಾ ಮಾಡೋದಕ್ಕೆ ಆಟ ಆಡಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಆದರೆ ಇದು ಯಾವುದ್ರ ಬಗ್ಗೆಯೂ ಕೂಡ ವೇದಿಕೆ ಮೇಲೆ ಮಾಳು ಮಾತಾಡಲಿಲ್ಲ. ಮಾಳು ವೈಫ್ ಮಾತ್ರ ಇದೆಲ್ಲವನ್ನ ಮಾತಾಡಿದ್ದಾರೆ. ಇದು ನಿಜವೋ ಸುಳ್ಳೋ ಗೊತ್ತಿಲ್ಲ. ಆದರೆ ಮೊದಲಿಂದಲೂ ಬಿಗ್ ಬಾಸ್ ಅಂದರೆ ಸ್ಕ್ರಿಪ್ಟೆಡ್ ಅಂತಿದ್ದವರಿಗೆ ಮಾಳು ಅವರ ವೈಫ್ ಹೇಳಿದ್ದನ್ನು ಕೇಳಿ ಇದ್ರೂ ಇರ್ಬೋದು ಅನ್ಸೋಕೆ ಶುರುವಾಗಿದೆ. ಗಿಲ್ಲಿನ ಬಿಟ್ಟರೆ ವರ್ಕೌಟ್ ಆಗಲ್ಲ ಅಂತ ಗಿಲ್ಲಿನ ಮೊದಲೇ ಮಿಕಾ ಮಾಡಿರಬಹುದೇನೋ ಅಂತ ಅನ್ಸೋಕೆ ಶುರುವಾಗಿದೆ. ನಾಮಕಾವಸ್ಥೆಗೆ ಮಾತ್ರ, ಮೇಲ್ನೋಟಕ್ಕೆ ಮಾತ್ರ ಬಿಗ್ ಬಾಸ್ ಸ್ಪರ್ಧೆ ಆಟಾಡಿಸ್ತಿದ್ದಾರಾ ಅಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.